ನಮಸ್ಕಾರ ಸಿನಿಮಾ ಸಂತೆ ಫ್ಯಾಮಿಲಿ. ನಿಮಗೆ ಥ್ರಿಲ್ಲರ್, ಎಮೋಷನ್, ಆಕ್ಷನ್, ಸಸ್ಪೆನ್ಸ್ ಎಲ್ಲ ಮಿಕ್ಸ್ ಆಗಿರೋ ಸೂಪರ್ ಎಂಟರ್ಟೈನಿಂಗ್ ಕಂಟೆಂಟ್ ನೋಡಬೇಕು ಅಂತ ಇದ್ರೆ ಇವತ್ತು ನಾವು ತೋರ್ಸೋಕೆ ಹೋಗ್ತಿದ್ದೀವಿ ಟಾಪ್ 5 ಕನ್ನಡ ಡಬ್ಡ್ ವೆಬ್ ಸೀರೀಸ್. ಈ ವೆಬ್ ಸೀರೀಸ್ಗಳು ಜಸ್ಟ್ ಟೈಮ್ ಪಾಸ್ ಅಲ್ಲ, ಒಂದೊಂದು ಎಪಿಸೋಡ್ ನೋಡ್ತಾ ಹೋದ್ರೆ ನೆಕ್ಸ್ಟ್ ಎಪಿಸೋಡ್ ಸ್ಕಿಪ್ ಮಾಡೋಕ್ಕಾಗಲ್ಲ. ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ಗಳು, ಇಂಟೆನ್ಸ್ ಸೀನ್ಸ್ ಮತ್ತು ಗೂಸ್ ಬಂಪ್ಸ್ ಕೊಡೋ ಮೂಮೆಂಟ್ಸ್ ಗ್ಯಾರಂಟಿ. OTT ಲವರ್ಸ್ಗೆ ಇದು ಫುಲ್ ಪೈಸಾ ವಸೂಲ್ ಲಿಸ್ಟ್. ಹಾಲಿವುಡ್ ರೇಂಜ್ ಮೇಕಿಂಗ್ ಇರಲಿ, ಸೌತ್ ಸ್ಟೈಲ್ ಮಾಸ್ ಮೂಮೆಂಟ್ಸ್ ಇರಲಿ, ಕ್ರೈಮ್ ಇನ್ವೆಸ್ಟಿಗೇಷನ್ ಇರಲಿ ಅಥವಾ ಸರ್ವೈವಲ್ ಡ್ರಾಮಾ ಇರಲಿ, ಈ ಎಲ್ಲ ಸೀರೀಸ್ಗಳು ಕನ್ನಡ ಡಬ್ಬಿಂಗ್ನಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತವೆ. ವೀಕೆಂಡ್ ಬಿಂಜ್ ವಾಚ್ಗೆ ಪರ್ಫೆಕ್ಟ್ ಕಲೆಕ್ಷನ್ ಅಂತ ಹೇಳಬಹುದು. ಸೊ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಲಾಸ್ಟ್ವರೆಗೆ ಇರೋ ಸೀರೀಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಕಂಪ್ಲೀಟ್ ಚೇಂಜ್ ಮಾಡಬಹುದು. ನಿಮ್ಗೆ ಈಗಾಗಲೇ ಇವುಗಳಲ್ಲಿ ಯಾವುದಾದ್ರೂ ಫೇವ್ರೆಟ್ ಸೀರೀಸ್ ಇದ್ರೆ ಕಮೆಂಟ್ನಲ್ಲಿ ಕಡ್ಡಾಯವಾಗಿ ಹೇಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವರು ಕೂಡ ಈ ಹಿಡನ್ ಜೆಮ್ಸ್ ಮಿಸ್ ಮಾಡಬಾರ್ದು. ಆ್ಯಂಡ್ ಎಸ್, ಸಿನಿಮಾ ಸಂತೆ ಚಾನೆಲ್ಗೆ ಹೊಸಬರು ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದ್ರೆ ಡೈಲಿ ಸಿನಿಮಾ ಅಪ್ಡೇಟ್ಸ್, ಮೂವಿ ರಿವ್ಯೂಸ್, OTT ಸಜೆಷನ್ಸ್ ಮತ್ತು ಎಂಟರ್ಟೈನಿಂಗ್ ಕಂಟೆಂಟ್ ನಿಮಗಾಗಿ ರೆಗ್ಯುಲರ್ ಬರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಟಾಪ್ 5 ಕನ್ನಡ ಡಬ್ಡ್ ವೆಬ್ ಸೀರೀಸ್ ಕೌಂಟ್ಡೌನ್. ನಂಬರ್ 5ನಲ್ಲಿರುವ ವೆಬ್ ಸೀರೀಸ್ ಓಚರ್. ಒಂದು ತಪ್ಪಿನ ಒಪ್ಪಿಗೆಯಿಂದ ಶುರುವಾಗುವ ಕೇಸ್, ನಂತರ ಅದು ದೇಶದ ದೊಡ್ಡ ಐವರಿ ಸ್ಮಗ್ಲಿಂಗ್ ನೆಟ್ವರ್ಕ್ ತನಕ ಹೋಗಿದ್ರೆ ಹೇಗಿರುತ್ತೆ ಗೊತ್ತಾ? ಕೇರಳದ ದಟ್ಟ ಕಾಡುಗಳ ಮಧ್ಯೆ ನಡೆಯುವ ಈ ಸ್ಟೋರಿ ರಿಯಲ್ ಇನ್ಸಿಡೆಂಟ್ಸ್ ಇನ್ಸ್ಪೈರ್ಡ್ ಕ್ರೈಮ್ ಥ್ರಿಲ್ಲರ್ ಆಗಿದೆ. ಕೆಲವು ಆನೆಗಳ ಹತ್ಯೆಯ ಸತ್ಯ ಹೊರಬರುತ್ತಿದ್ದಂತೆ ಫಾರೆಸ್ಟ್ ಆಫೀಸರ್ಸ್ ಒಂದು ಡೇಂಜರಸ್ ಮಿಷನ್ ಶುರು ಮಾಡ್ತಾರೆ. ಈ ಸೀರೀಸ್ನಲ್ಲಿರುವ ಇನ್ವೆಸ್ಟಿಗೇಷನ್, ಫಾರೆಸ್ಟ್ ಆಪರೇಷನ್ಸ್, ಸಸ್ಪೆನ್ಸ್ ಎಲಿಮೆಂಟ್ಸ್ ಮತ್ತು ಇಮೋಷನಲ್ ಸೀನ್ಸ್ ತುಂಬ ನ್ಯಾಚುರಲ್ ಆಗಿ ಫೀಲ್ ಕೊಡ್ತವೆ. ಪ್ರತಿಯೊಂದು ಎಪಿಸೋಡ್ ಕೂಡ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಿಸುತ್ತೆ. ಮಾಲಾ ಜೋಗಿ ಕ್ಯಾರೆಕ್ಟರ್ನ ಅಗ್ರೆಸಿವ್ ಆಟಿಟ್ಯೂಡ್ ಮತ್ತು ತಂಡದ ಡೆಡಿಕೇಶನ್ ಈ ಸೀರೀಸ್ಗೆ ಮತ್ತಷ್ಟು ಇಂಟೆನ್ಸಿಟಿ ಕೊಡ್ತವೆ. ಜೊತೆಗೆ ಕಾಡಿನ ವಿಷುವಲ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ರಿಯಲಿಸ್ಟಿಕ್ ಮೇಕಿಂಗ್ ಲಿಟ್ರಲಿ ಗೂಸ್ ಬಂಪ್ಸ್ ಫೀಲ್ ಕೊಡ್ತವೆ. ಇದು ಜಸ್ಟ್ ಒಂದು ಕ್ರೈಮ್ ಸೀರೀಸ್ ಅಲ್ಲ, ಪ್ರಕೃತಿ, ವೈಲ್ಡ್ ಲೈಫ್ ಮತ್ತು ಮಾನವ ಲೋಭದ ನಡುವಿನ ಭಯಾನಕ ಸತ್ಯವನ್ನು ತೋರಿಸುವ ಸ್ಟೋರಿ. ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಇಷ್ಟಪಡುವವರಿಗೆ ಇದು ಡೆಫಿನೆಟ್ಲಿ ಮಸ್ಟ್ ವಾಚ್ ಎಕ್ಸ್ಪೀರಿಯನ್ಸ್. ನಂಬರ್ 4, ಎಕ್ಸಾಮ್. ಒಂದು ಎಕ್ಸಾಮ್, 1000 ಕನಸುಗಳು, ಆದರೆ ಆ ಕನಸುಗಳನ್ನೇ ಮಾರಾಟ ಮಾಡ್ತಿರೋ ದೊಡ್ಡ ಮಾಫಿಯಾ. ಫ್ರೆಂಡ್ಸ್, ಈಗ ನಾವು ಮಾತಾಡೋದು ಅಮೆಜಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿರೋ ಪವರ್ಫುಲ್ ಸೋಷಿಯಲ್ ಥ್ರಿಲ್ಲರ್ ವೆಬ್ ಸೀರೀಸ್ ಎಕ್ಸಾಮ್ ಬಗ್ಗೆ. ಈ ಸೀರೀಸ್ ಸ್ಟಾರ್ಟ್ ಆದ್ಮೇಲೆ ಒಂದು ನಿಮಿಷ ಕೂಡ ಬೋರ್ ಆಗಲ್ಲ. ಕಥೆಯ ಮಧ್ಯದಲ್ಲಿ ಇರುತ್ತಾಳೆ ಝಾನ್ಸಿ. ಹೊರಗೆ ಸಾಮಾನ್ಯ ಹುಡುಗಿ ಥರ ಕಾಣಿಸಿದ್ರು ಒಳಗೆ ಫುಲ್ ಡೇಂಜರಸ್ ಮಿಷನ್ ಮೇಲೆ ಇರುತ್ತಾಳೆ. ಸರ್ಕಾರಿ ಎಕ್ಸಾಮ್ ಪೇಪರ್ ಲೀಕ್ ಮಾಡ್ತಿರೋ ದೊಡ್ಡ ಗ್ಯಾಂಗ್ ಒಳಗೆ ನುಗ್ಗೋಕೆ ಅವಳು DSP ಆಫೀಸರ್ ಆಗಿ ನಟಿಸ್ತಾಳೆ. ಆಮೇಲೆ ಶುರುವಾಗೋದು ನಿಜವಾದ ಮೈಂಡ್ ಗೇಮ್. ಕರಪ್ಟ್ ಆಫೀಸರ್ಸ್, ಪವರ್ಫುಲ್ ಜನ, ಬಯೋಮೆಟ್ರಿಕ್ ಟ್ರ್ಯಾಪ್ಸ್, ಇವತ್ತಿನ ಎಜುಕೇಷನ್ ಸಿಸ್ಟಮ್ ಒಳಗಿರೋ ಡಾರ್ಕ್ ಸೈಡ್ ಎಲ್ಲವೂ ಒಂದೊಂದಾಗಿ ಹೊರಬರುತ್ತೆ. ಪ್ರತಿ ಎಪಿಸೋಡ್ ಕೂಡ ಟೆನ್ಷನ್, ಸಸ್ಪೆನ್ಸ್ ಮತ್ತು ಇಮೋಷನ್ ಮಿಕ್ಸ್ ಆಗಿ ಹೋಗುತ್ತೆ. ವಿಶೇಷವಾಗಿ ಗ್ರೂಪ್ 1 ಎಕ್ಸಾಮ್ ಸುತ್ತ ನಡೆಯೋ ಟ್ವಿಸ್ಟ್ಸ್ ನಿಮಗೆ ನೆಕ್ಸ್ಟ್ ಎಪಿಸೋಡ್ ತಕ್ಷಣ ನೋಡಬೇಕು ಅನ್ನಿಸುವಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಷಾರಾ ವಿಜಯನ್ ಪರ್ಫಾರ್ಮೆನ್ಸ್ ಈ ಸೀರೀಸ್ನ ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಇಂಟೆನ್ಸ್ ಆಕ್ಟಿಂಗ್ ಸಂಪೂರ್ಣ ಕಥೆಗೂ ಬೇರೆ ಲೆವೆಲ್ ಫೀಲ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಕ್ರೈಮ್, ಸಸ್ಪೆನ್ಸ್ ಮತ್ತು ರಿಯಾಲಿಟಿ ಮಿಕ್ಸ್ ಆಗಿರೋ ಸ್ಟ್ರಾಂಗ್ ವೆಬ್ ಸೀರೀಸ್ ನೋಡಬೇಕಂದ್ರೆ ಈ ಎಕ್ಸಾಮ್ ಖಂಡಿತ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬೇಕು. ನಂಬರ್ 3, ದಹಾದ್. ಒಂದು ಸಣ್ಣ ಊರು, ಒಂದೇ ರೀತಿಯಲ್ಲಿ ಕಾಣೆಯಾಗ್ತಾ ಇರುವ ಮಹಿಳೆಯರು, ಅದರ ಹಿಂದೆ ಅಡಗಿರೋ ಭಯಾನಕ ಸತ್ಯ. ರಾಜಸ್ಥಾನದ ಮಂಡಾವಾ ಅನ್ನೋ ಪ್ರದೇಶದಲ್ಲಿ ನಡೆಯೋ ಈ ಸ್ಟೋರಿ ಶುರುವಾಗೋದೇ 27 ಮಹಿಳೆಯರ ಮಿಸ್ಸಿಂಗ್ ಕೇಸಿಂದ. ಈ ಕೇಸ್ನ ತನಿಖೆ ಮಾಡೋಕೆ ಎಂಟ್ರಿ ಕೊಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಅಂಜಲಿ ಭಾಟಿ. ಮೊದಲಿಗೆ ಇದು ಸಾಮಾನ್ಯ ಪ್ರಕರಣ ಅಂತ ಕಾಣಿಸುತ್ತೆ, ಆದರೆ ಒಂದೊಂದೇ ಕ್ಲೂ ಹೊರಬಂದಂತೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಹೋಗುತ್ತೆ. ಈ ಮಹಿಳೆಯರೆಲ್ಲ ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಜೀವನದಲ್ಲಿ ಒಳ್ಳೆಯ ಭವಿಷ್ಯ ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದವರು. ಅದನ್ನೇ ಬಳಸ್ಕೊಂಡು ಒಬ್ಬ ಸೈಕೋ ಮಾಸ್ಟರ್ ಮೈಂಡ್ ಇವರನ್ನ ಟಾರ್ಗೆಟ್ ಮಾಡ್ತಿರ್ತಾನೆ. ಹೊರಗೆ ನೋಡೋಕೆ ತುಂಬ ಸಿಂಪಲ್, ಎಜುಕೇಟೆಡ್ ಪ್ರೊಫೆಸರ್ ಥರ ಕಾಣೋ ಆ ವ್ಯಕ್ತಿ ಒಳಗೆ ಮಾತ್ರ ತುಂಬ ಡೇಂಜರಸ್. ಪ್ರೀತಿ, ಮದುವೆ ಅನ್ನೋ ನಂಬಿಕೆ ಕೊಡ್ತಾ ಮಹಿಳೆಯನ್ನ ಮೋಸ ಮಾಡ್ತಾನೆ. ನಂತರ ಅವರ ಬದುಕನ್ನ ಶಾಶ್ವತವಾಗಿ ಮುಗಿಸಿಬಿಡ್ತಾನೆ. ಆದರೆ ಅಂಜಲಿ ಭಾಟಿ ಈ ಕೇಸ್ ಬಿಡೋಳಲ್ಲ. ಸಮಾಜದ ಒತ್ತಡ, ರಾಜಕೀಯ ಸಮಸ್ಯೆಗಳು, ಕಾಸ್ಟ್ ಭೇದ ಭಾವ ಎಲ್ಲದರ ವಿರುದ್ಧ ನಿಂತು ಸತ್ಯ ಹೊರತೆಗೆದ್ರು ಹೇಗೆ ಅನ್ನೋದೇ ಈ ಸೀರೀಸ್ನ ಹೈಲೈಟ್. ಇಂಟೆನ್ಸ್ ಇನ್ವೆಸ್ಟಿಗೇಷನ್, ಸಸ್ಪೆನ್ಸ್ ಮತ್ತು ಶಾಕ್ ಕೊಡುವ ಟ್ವಿಸ್ಟ್ಗಳ ಜೊತೆ ಈ ವೆಬ್ ಸೀರೀಸ್ ನಿಮಗೆ ಕೊನೆಯವರೆಗೂ ಹಿಡಿದುಕೊಂಡೇ ಇರುತ್ತೆ.
ನಂಬರ್ 2ನಲ್ಲಿರೋ ವೆಬ್ ಸೀರೀಸ್ ಅಂದ್ರೆ ರಾಕ್ಷಸ ಯೂನಿವರ್ಸ್. ಫ್ರೆಂಡ್ಸ್, ನೀವು ಡಾರ್ಕ್ ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಮತ್ತು ಸೈಕೊಲಾಜಿಕಲ್ ಸ್ಟೋರಿ ಇಷ್ಟಪಡುವವರಾದ್ರೆ ಈ ಸೀರೀಸ್ ನಿಮಗೆ ಪಕ್ಕಾ ಕನೆಕ್ಟ್ ಆಗುತ್ತೆ. ಈ ಕಥೆ ಉತ್ತರ ಕರ್ನಾಟಕದ ಬ್ಯಾಕ್ಡ್ರಾಪ್ನಲ್ಲಿ ನಡೆಯುತ್ತೆ. ಒಂದು ನದಿ ಬಳಿ ನಿರಂತರವಾಗಿ ಡೆಡ್ ಬಾಡಿ ಸಿಗ್ತಾ ಇರ್ತವೆ. ಮೊದಲಿಗೆ ಎಲ್ಲರೂ ಇದನ್ನ ಕ್ರಾಕೊಡೈಲ್ ಅಟ್ಯಾಕ್ ಅಂತ ನಂಬ್ತಾರೆ. ಆದರೆ ತನಿಖೆ ಶುರುವಾದ್ಮೇಲೆ ಶಾಕಿಂಗ್ ಸೀಕ್ರೆಟ್ಸ್ ಒಂದೊಂದಾಗಿ ಹೊರಬರೋಕೆ ಶುರುವಾಗುತ್ತೆ. ಈ ಕೇಸ್ ಹ್ಯಾಂಡಲ್ ಮಾಡೋದು ಸಬ್ ಇನ್ಸ್ಪೆಕ್ಟರ್ ಹನುಮಪ್ಪ. ಅವನು ಪ್ರತಿಯೊಂದು ಕ್ಲೂ ಫಾಲೋ ಮಾಡ್ತಾ ಹೋಗ್ತಾನೆ. ಆದರೆ ಮುಂದೆ ಹೋಗುವಷ್ಟು ಈ ಕೇಸ್ ಸಿಂಪಲ್ ಮರ್ಡರ್ ಮಿಸ್ಟ್ರಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಲೋಕಲ್ ನಂಬಿಕೆಗಳು, ಭಯ, ಡಾರ್ಕ್ ರಿಚುವಲ್ಸ್ ಮತ್ತು ಸೈಕೊಲಾಜಿಕಲ್ ಟೆನ್ಷನ್ ಎಲ್ಲವೂ ಮಿಕ್ಸ್ ಆಗಿ ತುಂಬಾ ಇಂಟೆನ್ಸ್ ಫೀಲಿಂಗ್ ಕೊಡ್ತವೆ. ಸೀರೀಸ್ನ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ರಿಯಲಿಸ್ಟಿಕ್ ಟ್ರೀಟ್ಮೆಂಟ್ ಮತ್ತು ಬ್ಯಾಕ್ಗ್ರೌಂಡ್ ಅಟ್ಮಾಸ್ಫಿಯರ್. ಪ್ರತಿಯೊಂದು ಎಪಿಸೋಡ್ ಕೂಡ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲದಲ್ಲಿ ಇಡುತ್ತೆ. ಕ್ರೈಮ್ ಥ್ರಿಲ್ಲರ್ ಲವರ್ಸ್ಗೆ ಇದು ಒಳ್ಳೆ ವಾಚ್. ವಿಶೇಷವಾಗಿ ಲಾಸ್ಟ್ ಎಪಿಸೋಡ್ನಲ್ಲಿ ಬರೋ ಟ್ವಿಸ್ಟ್ ನಿಮಗೆ ಶಾಕ್ ಕೊಡೋ ಚಾನ್ಸಸ್ ಜಾಸ್ತಿ. ಹಾಗಿದ್ರೆ ಈ ರಾಕ್ಷಸ ಯೂನಿವರ್ಸ್ ನೀವು ನೋಡಿದ್ದೀರಾ ಇಲ್ವಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ಕನ್ನಡ ಡಬ್ ವೆಬ್ ಸೀರೀಸ್ ರೆಕಮೆಂಡೇಷನ್ಗಳಿಗೆ ನಮ್ಮ ಚಾನೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ 1 ವೆಬ್ ಸೀರೀಸ್ ಅಯ್ಯನ ಮನೆ. ಚಿಕ್ಕಮಗಳೂರಿನ ಮಂಜಿನ ನಡುವೆ ಇರುವ ಒಂದು ಹಳೆಯ ಅರಮನೆ. ಅಲ್ಲಿಗೆ ಹೊಸ ವಧುವಾಗಿ ಬರ್ತಾಳೆ ಜಾಜಿ. ಆದರೆ ಅವಳು ಮನೆಗೆ ಕಾಲಿಟ್ಟ ದಿನವೇ ನಡೆಯುತ್ತದೆ ಒಂದು ಶಾಕ್ ಘಟನೆ. ಮನೆಯ ಹಿರಿಯರು ಅಚಾನಕ್ ಸಾವನ್ನಪ್ಪುತ್ತಾರೆ. ಅಷ್ಟೇ ಅಲ್ಲ, ಈ ಮನೆಗೆ ಬಂದಿದ್ದ ಮುಂಚಿನ 3 ಸೊಸೆಗಳು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುತ್ತಾರೆ. ಇದನ್ನೆಲ್ಲ ನೋಡಿ ಮನೆಯವರು ಒಂದು ಶಾಪ ಅಂತ ನಂಬುತ್ತಾರೆ. ಕೊಂಡಯ್ಯ ದೇವರು ಕೋಪಗೊಂಡಿದ್ದಾನೆ ಅನ್ನೋ ಭಯ ಎಲ್ಲರಲ್ಲೂ ಶುರುವಾಗ್ತದೆ. ಆದರೆ ಜಾಜಿಗೆ ಇದು ಕೇವಲ ಶಾಪ ಅಲ್ಲ ಅನ್ನೋ ಅನುಮಾನ ಬರ್ತದೆ. ಆಮೇಲೆ ಅವಳು ಸೀಕ್ರೆಟ್ ಆಗಿ ತನಿಖೆ ಶುರು ಮಾಡ್ತಾಳೆ. ಹಳೆಯ ಮನೆಯ ಡಾರ್ಕ್ ಸೀಕ್ರೆಟ್ಸ್, ಪ್ರತಿ ಕೋಣೆಯಲ್ಲೂ ಅಡಗಿರುವ ಭಯ ಮತ್ತು ಪ್ರತಿಯೊಬ್ಬರ ಮುಖದ ಹಿಂದೆ ಇರುವ ನಿಜವಾದ ಆಟ. ಸ್ಟೋರಿ ಮುಂದುವರಿದಂತೆ ನಿಮಗೆ ಪ್ರತಿಯೊಂದು ಎಪಿಸೋಡ್ ಕೂಡ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಕೊಡ್ತದೆ. ಈ ಸೀರೀಸ್ನ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಅದರ ಸಸ್ಪೆನ್ಸ್ ಮೂಡ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಹಾಂಟಿಂಗ್ ವಿಷುವಲ್ಸ್. ಲಾಸ್ಟ್ ಎಪಿಸೋಡ್ವರೆಗೆ ಕೂಡ ಕಿಲ್ಲರ್ ಯಾರು ಅನ್ನೋದು ಗೆಸ್ ಮಾಡೋದು ತುಂಬಾ ಕಷ್ಟ. ಸೈಕಲಾಜಿಕಲ್ ಥ್ರಿಲ್ಲರ್ ಮತ್ತು ಮರ್ಡರ್ ಮಿಸ್ಟರಿ ಇಷ್ಟಪಡುವವರಿಗೆ ಇದು ಪರ್ಫೆಕ್ಟ್ ವಾಚ್ ಆಗಬಹುದು. ಅಯ್ಯನ ಮನೆ ಈಗ ಸ್ಟ್ರೀಮಿಂಗ್ ಆಗ್ತಿದೆ ZEE5ನಲ್ಲಿ. ಇಂಥ ಇನ್ನಷ್ಟು ಕನ್ನಡ ಡಬ್ಡ್ ವೆಬ್ ಸೀರೀಸ್ ಅಪ್ಡೇಟ್ಸ್, ಮೂವಿ ರಿವ್ಯೂಸ್ ಮತ್ತು ಸಿನಿಮಾ ಕಂಟೆಂಟ್ಗಾಗಿ ನಮ್ಮ ಸಿನಿಮಾ ಸಂತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ.